ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ವುಲ್ಲನ್ ವರ್ಕ್ ಹೇಳ್ಕೊಡ್ತಾ ಇದ್ದೀನಿ. ಕ್ರೋಶೆ ವರ್ಕು, ಟೇಬಲ್ ಕ್ಲಾತು, ಶಾಲ್ ಎಲ್ಲ ಮಾಡ್ಬೋದು. ವುಲ್ಲನ್ ಶಾಲ್ ಮಾಡೋದು. ನಾನಿದು ಬರೀ ಸ್ಯಾಂಪಲ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಫುಲ್ ಶಾಲ್ ಮಾಡ್ತಾ ಇಲ್ಲ, ಡಿಸೈನ್ ತೋರಿಸೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಡಿಸೈನ್ ತೋರಿಸ್ತೀನಿ, ನೀವು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು. ಶಾಲ್ ಆದರೂ ಮಾಡ್ಕೋಬೋದು, ಟೇಬಲ್ ಕ್ಲಾತ್ ಆದರೂ ಮಾಡ್ಕೋಬೋದು. ಇದಕ್ಕೆ 4 ಪ್ಲೈ ವುಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು 3.25 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಫಸ್ಟು ಸ್ಲಿಪ್ ನಾಟ್ ಮಾಡ್ಕೋಬೇಕು. ಇದು ನಾನು ಹೆಂಗೆ ಮಾಡೋದು ಅಂತ ಮೊದಲಿನ ವರ್ಕ್ಗಳಲ್ಲೆಲ್ಲ ತೋರಿಸಿದ್ದೀನಿ. ನಾನು ವುಲ್ಲನ್ ವರ್ಕ್ಗಳಲ್ಲಿ ತುಂಬ ಮಾಡಿದ್ದೀನಿ. ನನ್ನ ಚಾನಲಲ್ಲಿದೆ, ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ನೀವು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಸಜೆಸ್ಟ್ ಆಗುತ್ತೆ. ಈಗ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿದ ಮೇಲೆ, ಸ್ಲಿಪ್ ನಾಟ್ ಹಾಕಿದ ಮೇಲೆ ಬೇಸ್ ಲೈನ್ ಚೈನ್ ಮಾಡ್ಕೋಬೇಕು. ನೀವು ಚೈನು ಬೇಸ್ ಚೈನ್ ಮಾಡ್ಕೋಬೇಕಾಗತ್ತೆ. ಬೇಸ್ ಚೈನ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು ನೀವು. ಶಾಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಆದರೆ 3 ಮಲ್ಟಿಪಲ್ಸ್ ಇರಬೇಕು. ಅಂದರೆ 3, 6, 9, 10, 9, 12 ಈ ಥರ. ಅಂದರೆ 3 ಟೇಬಲ್ಸ್ ಇರುತ್ತಲ್ವ, 3, 6, 9, 12 ಆ ಥರ, 15, 21 ಆ ಥರ 3 ಮಲ್ಟಿಪಲ್ಸ್, 3ಇಂದ ಡಿವೈಡ್ ಆಗುವಂಥದ್ದು ಯಾವುದೇ ಆದ್ರೂ ಮಾಡ್ಕೊಳ್ಳಿ. ಚೈನ್ ಈ ಥರ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. 3 ಟೇಬಲ್ಸ್. ಇನ್ನೊಂದು ಸ್ವಲ್ಪ ಉದ್ದ ಮಾಡೋಣ. 22, 23, 24, 25, 26, 27, 28, 29, 30 ಚೈನ್ ಮಾಡಿದ್ದೀನಿ. 3 ಟೇಬಲ್, 3 ಮಲ್ಟಿಪಲ್, 3ಇಂದ ಡಿವೈಡ್ ಆಗುತ್ತೆ. ಈಗ ಇದಾದಮೇಲೆ 2 ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕು. 3 ಟೇಬಲ್ಸ್ 3 ಮಲ್ಟಿಪಲ್ಸ್ ಆದಮೇಲೆ 2 ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಈಗ 1, 2, 3 ಚೈನ್ ಬಿಟ್ಕೊಳ್ಳಿ. ಇಲ್ಲಿ 1, 2, 3 ಬಿಟ್ಟು 4ನೇದಲ್ಲಿ ಡಬಲ್ ಕ್ರೋಶೆ. 1, 2, 3 ಬಿಟ್ಟು 4ನೇದಲ್ಲಿ ಡಬಲ್ ಕ್ರೋಶೆ. ಪೂರ್ತಿ ಮಾಡೋದು ಬೇಡ, ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಅರ್ಧ. ಈ ಥರ ಫಸ್ಟ್ 2 ಮಾತ್ರ ಒಂದು ಮಾಡ್ಕೊಳ್ಳಿ. ಈ ಥರ ದಾರ ತಗೊಳ್ಳಿ. ಮತ್ತು ಅದೇ ಇದರಲ್ಲಿ, ಆ 4ನೇದಲ್ಲಿ ಈಗ ನಾವು ಹಾಕಿದ್ದೀರಲ್ವ ಅದರಲ್ಲೇ ಹಿಂಗೆ ದಾರ ತಗೊಂಬಂದು ಫಸ್ಟ್ 2 ಒಂದು ಮಾಡಿ ಸಾಕು. ಈಗ 3 ಲೂಪ್ ಆಯಿತು. ಇನ್ನೊಂದು ಸಾರಿ ಹಾಗೆ ಮಾಡ್ಕೊಳ್ಳಿ. ಆಮೇಲೆ ದಾರ ತಗೊಂಡು 4 ಒಂದು ಮಾಡಿ. ಇದು ಕ್ಲಸ್ಟರ್ ಸ್ಟಿಚ್ಚು. ನಾನು ಬೇರೆ ಕ್ಲಸ್ಟರ್ ಸ್ಟಿಚ್ ಎಲ್ಲ ತೋರಿಸಿದ್ದೀನಲ್ವ, ಸಾರಿ ಕುಚ್ಚುಗಳಲ್ಲೆಲ್ಲ ತೋರಿಸಿದ್ದೀನಿ. ಇದು ಕ್ಲಸ್ಟರ್ ಸ್ಟಿಚ್ಚು. ಇದಾದಮೇಲೆ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಇಲ್ಲಿ 2 ಬೇಸ್ ಲೈನಲ್ಲಿ 2 ಬಿಡಿ. 1, 2 ಬಿಟ್ಟು 3ನೇ ಚೈನಲ್ಲಿ ಇದೇ ಥರ ಮಾಡ್ಕೊಳ್ಳಿ. ತಂದು ಫಸ್ಟ್ 2 ಒಂದು ಮಾಡಿ ಬಿಡಿ, ಮತ್ತೆ ದಾರ ತಗೊಂಬನ್ನಿ. ಹೀಗೆ ಫಸ್ಟ್ 2 ಒಂದು ಮಾಡಿ ಮತ್ತೆ ಬಿಡಿ. 3 ಲೂಪ್ ಆಯಿತು. ಮತ್ತೆ ದಾರ ತಗೊಳ್ಳಿ, ಇಲ್ಲಿಂದ ತಂದು ಮತ್ತೆ 2 ಒಂದು ಮಾಡ್ಕೊಳ್ಳಿ. 4 ಲೂಪ್ ಆಯಿತು. ಇಲ್ಲಿಂದ ದಾರ ತಂದು ಅದನ್ನು ಒಂದು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ 2 ಚೈನು. ಆಮೇಲೆ ಆ 2 ಚೈನ್ ಆದಮೇಲೆ ಇಲ್ಲಿ ಬೇಸಲ್ಲಿ 2 ಚೈನ್ ಬಿಡಿ. ನೆಕ್ಸ್ಟಿಂದಲೇ ಶುರು ಮಾಡಿ. ಈ ಥರ ಮಾಡ್ಕೊಳ್ಳಿ. 1, 3 ಮಾಡ್ಕೋಬೇಕು. ಒಂದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನಿದು. ಇದನ್ನು ತಗೊಂಬಂದು ಒಂದು ಮಾಡಿ ಮತ್ತೆ 2 ಚೈನ್. ಇದು ಬಿಟ್ಟು ಇಲ್ಲಿ 2 ಚೈನ್ ಬಿಟ್ಟು 3ನೇದಲ್ಲಿ ಮಾಡಿ. ಪ್ರತಿಯೊಂದು ಸ್ವಲ್ಪ ಲೂಸಾಗೇ ಮಾಡಿ. ನೀವು ವುಲ್ಲನ್ ವರ್ಕು ಟೈಟ್ ಮಾಡಿದರೆ ಚೆನ್ನಾಗಿ ಬರಲ್ಲ, ಎಲ್ಲ ಲೂಸಾಗಿರ್ಬೇಕು. ಸ್ವಲ್ಪ ಮಾಡೋದು ಕಷ್ಟ ಆಗುತ್ತೆ, ಆದ್ರೂ ಲೂಸ್ ಇದ್ರೇ ಚೆನ್ನಾಗಿ ಬರೋದು. ಕಷ್ಟ ಏನಿಲ್ಲ, ಸ್ವಲ್ಪ ಹೊತ್ತು ಮಾಡಿದ ಮೇಲೆ ಕೈ ಅದೇ ರೀತಿ ಬರುತ್ತೆ ಅದೇ ರೀತಿ. ಈ ಥರ 4 ಲೂಪ್ ಮಾಡ್ತೀನಿ ಹುಕ್ಕಲ್ಲಿ. ಆಮೇಲೆ ದಾರ ತಗೊಂಡು ಒಂದು ಮಾಡಿ ಲಾಕ್ ಮಾಡ್ತೀನಿ. ಮತ್ತೆ ಲಾಕ್ ಆದಮೇಲೆ 2 ಚೈನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 2 ಬಿಟ್ಟು 3ನೇದಲ್ಲಿ ಇದೇ ಥರ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕು. ತೋರಿಸ್ತೀನಿ ಪೂರ್ತಿ ಮಾಡಿ ಈ ಲೈನು ನೋಡಿ. ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಪೂರ್ತಿ. ಈಗ ನೆಕ್ಸ್ಟು 3 ಇದೆ ಇಲ್ಲಿ. ಇಲ್ಲಿಗ ಇದು ಲಾಕ್ ಮಾಡಿದ್ದೀನಿ ನೋಡಿ, ಕ್ಲಸ್ಟರ್ ಸ್ಟಿಚ್ಚು ಲಾಕ್ ಮಾಡಿದ್ದೀನಿ. ಈಗ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲಿನ 2 ಚೈನು. 2 ಚೈನ್ ಆದಮೇಲೆ ಇಲ್ಲಿ ಕೊನೆಯಲ್ಲಿ ಇಲ್ಲಿ 2 ಬಿಟ್ಟು 3ನೇದಿದೆ ನೋಡಿ, ಇದು 2 ಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಒಂದು
ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಇಲ್ಲಿ ಕ್ಲಸ್ಟರ್ ಸ್ಟಿಚ್ ಬೇಡ, ಲಾಸ್ಟಲ್ಲಿ ಡಬಲ್ ಕ್ರೋಶೆ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಈ ಗ್ಯಾಪ್ ಇದೆಯಲ್ವ, ಈ 2 ಚೈನ್ ಗ್ಯಾಪು, ಇಲ್ಲಿ ಕ್ಲಸ್ಟರ್ ಸ್ಟಿಚ್ ಮಾಡ್ಕೊಳ್ಳಿ. 1 2 3 ಅಂದರೆ ಹುಕ್ಕಲ್ಲೇ 4 ಲೂಪ್ ಆಯಿತು. ಅದನ್ನು 1 ಮಾಡಿ ಮತ್ತು ಲಾಕ್ ಮಾಡಿ. ಇನ್ನೀಗ 2 ಚೈನು ನೆಕ್ಸ್ಟ್ ಗ್ಯಾಪಲ್ಲಿ, ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ 1 2 3 ಅಂದರೆ ಈ 4 ಲೂಪು, ಮತ್ತು 1 ಮಾಡಿ ಲಾಕ್ ಮಾಡಿ, ಮತ್ತು 2 ಚೈನು ನೆಕ್ಸ್ಟ್ ಗ್ಯಾಪಲ್ಲಿ, ಹೀಗೆ ಇಡೀ ಮಾಡ್ಕೊಂಡು ಬನ್ನಿ. 1 2 3 ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 4 ಲೂಪ್ ಆಗುತ್ತೆ ಹುಕ್ಕಲ್ಲಿ. ನಾನು 1 ಮಾಡಿ ಲಾಕ್ ಮಾಡಿ. ಇದೇ ಥರ ಪೂರ್ತಿ ಮಾಡಿ. ಇಲ್ಲಿವರೆಗೆ ಮಾಡಿ ತೋರಿಸ್ತೀನಿ. ಈಗ ನೋಡಿ ಈ ಥರ ಮಾಡಿದ್ದೀನಿ. ಈಗ ಇನ್ನು ನೆಕ್ಸ್ಟು ಇಲ್ಲಿಗೆ ಲಾಕ್ ಆದಮೇಲೆ 2 ಚೈನು ನೆಕ್ಸ್ಟ್ ಗ್ಯಾಪಲ್ಲಿ, ಇಲ್ಲಿ 1 2 3 4 ಲೂಪ್ ಇದೆ ಹುಕ್ಕಲ್ಲಿ. ಲಾಕ್ ಮಾಡಿ ಒಂದು ಫುಲ್ಲು ತಂದು ಒಂದು ಲಾಕು. ಈಗ ಕೊನೆಯಲ್ಲಿ 2 ಚೈನ್ ಮಾಡ್ಕೊಳ್ಳಿ. ಇದಾದಮೇಲೆ 2 ಚೈನ್ ಮಾಡಿ, ನೀವು ಇಲ್ಲಿ ಟರ್ನಿಂಗ್ ಮಾಡಿದ್ದೀರಲ್ವ, ಈ ಟರ್ನಿಂಗ್ ಮಾಡಿದಲ್ಲಿ 2ನೇ ಚೈನಲ್ಲಿ ಕೊನೆಯಲ್ಲಿ 2 ಚೈನ್ ಆಗಿ ನೀವು ಇಲ್ಲಿ 1 2 3 ಚೈನ್ ಬಿಟ್ಟಿರೋದಲ್ವ, ಇಲ್ಲಿ ಬಿಟ್ಟು 4ನೇದಲ್ಲಿ ನೀವು ಹಾಕಿರೋದಲ್ವ, ಈ 2ನೇ ಚೈನ್ಗೆ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡೈರೆಕ್ಟಾಗಿ ಒಂದು ಡಬಲ್ ಕ್ರೋಶೆ, ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು ಡೈರೆಕ್ಟಾಗಿ. ಅಲ್ಲಿ ಒಂದು 2 ಲೈನ್ ಮಾಡಿದಾಗ ಇದು ಸರಿ ಬರುತ್ತೆ ಎಂಡು. ಈಗ ಮತ್ತೆ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡ್ಕೋಬೇಕು. ನೀವು ವರ್ಕ್ ಟರ್ನ್ ಮಾಡಿ ಇಲ್ಲೇ ಈಗ ಗ್ಯಾಪ್ ಇರುತ್ತೆ ನೋಡಿ, 2 ಚೈನ್ ಗ್ಯಾಪ್, ಇಲ್ಲಿ ನೀವು ಕ್ಲಸ್ಟರ್ ಸ್ಟಿಚ್ ಮಾಡ್ಕೊಳ್ಳಿ. 1 2 3 4 ಚೈನ್ ಆಯಿತು, 4 ಲೂಪ್ ಆಯಿತು. ಅದನ್ನು 1 ಮಾಡಿ ಮತ್ತು ಲಾಕ್ ಮಾಡಿ, ಮತ್ತೆ 2 ಚೈನು, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿದಲ್ಲಿ ನೋಡಿ, ಈ ಥರ ಮಾಡ್ತಾ ಹೋಗಿ. 4 ಲೂಪ್ ಆದ ತಕ್ಷಣ 1 ಮಾಡಿ ಲಾಕ್ ಮಾಡಿ, ಲಾಕ್ ಆದಮೇಲೆ 2 ಚೈನು ಮತ್ತು ನೆಕ್ಸ್ಟ್ ಗ್ಯಾಪು, ಹೀಗೆ ಮಾಡ್ತಾ ಹೋಗಬೇಕು ಪೂರ್ತಿ. ನೋಡಿ 4 ಲೂಪು, ಅದನ್ನು 1 ಮಾಡಿದೆ ಲಾಕ್ ಮಾಡಿದೆ, ಮತ್ತು 2 ಚೈನು, ಹೀಗೆ ಹೋಗೋದು ಪೂರ್ತಿ. ಎಂಡ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಪೂರ್ತಿ ಮಾಡಿ ಎಂಡಿಂಗ್ ಬಂದಿದ್ದೀನಿ. ಇಲ್ಲಿ 2 ಚೈನ್ ಗ್ಯಾಪ್ ಇದೆ, ಈ ಗ್ಯಾಪಲ್ಲಿ ಕ್ಲಸ್ಟರ್ ಸ್ಟಿಚ್ಚು, ನಾಲ್ಕು ಲೂಪ್ ಆಯಿತು ಹುಕ್ಕಲ್ಲಿ, 1 ಮಾಡಿದೆ ಲಾಕ್ ಮಾಡಿದೆ. ಈಗ 2 ಚೈನ್ ಮಾಡಿಕೊಂಡು ಎಂಡಲ್ಲಿ ನೋಡಿ, ಇಲ್ಲಿ ನೀವು ಟರ್ನ್ ಮಾಡಿದ್ದೀರಾ ನೋಡಿ, 2 ಚೈನ್ ಹಾಕ್ಕೊಂಡು ಈ 2ನೇ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ನೋಡಿ, ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ಆಗ ಅದು ಸ್ಟ್ರೈಟ್ ಆಗುತ್ತೆ, ಒಂದು ಸೈಡು ಸ್ಟ್ರೈಟ್ ಆಗುತ್ತೆ. ಮತ್ತು 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಈ ಗ್ಯಾಪಲ್ಲೇ ಕ್ಲಸ್ಟರ್ ಸ್ಟಿಚ್ ಮಾಡಿ ನೋಡಿ. ಈ ಥರ 3 ಸಾರಿ ಮಾಡ್ಕೊಳ್ಳಿ. ಆಗ ಹುಕ್ಕಲ್ಲಿ 4 ಲೂಪ್ ಆಗುತ್ತೆ. ಅದನ್ನು 1 ಮಾಡಿ ಲಾಕ್ ಮಾಡಿ, ಮತ್ತು 2 ಚೈನು ಗ್ಯಾಪಲ್ಲಿ, ಈ ಗ್ಯಾಪಲ್ಲಿ ಇದೇ ಥರ ಮಾಡ್ಕೊಂಡು ಹೋಗಿ. ಇಲ್ಲಿ ಈ ಗ್ಯಾಪಲ್ಲಿ ಆದಮೇಲೆ 2 ಚೈನ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ನೀವು ಟರ್ನ್ ಮಾಡಿದಿರಲ್ವ, 2 ಚೈನ್ ಹಾಕಿ 2 ಅಥವಾ 3 ಚೈನ್ ಹಾಕ್ಕೊಳ್ಳಿ. ನಿಮಗೆ ಉದ್ದ ಕಡಿಮೆ ಬರುತ್ತೆ, ನಿಮ್ಮ ಕೈ ಹೊಂದ್ಕೊಂಡಿರುತ್ತೆ ಅದು. ಇಲ್ಲಿ 2ನೇ ಚೈನಲ್ಲಿ ಅಥವಾ 3ನೇ ಚೈನಲ್ಲಿ ಇಲ್ಲಿ
ಡಬಲ್ ಕ್ರೋಶೆ, ಡೈರೆಕ್ಟ್ ಡಬಲ್ ಕ್ರೋಶೆ ಮಾಡಿ. ಮತ್ತೆ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ, ಅಲ್ಲಿ ಗ್ಯಾಪ್ ಬರುತ್ತೆ ನೋಡಿ, ಈ 2 ಚೈನ್ನ ಗ್ಯಾಪು, ಆ ಗ್ಯಾಪಲ್ಲಿ ಮಾಡ್ಕೊಳ್ಳಿ. ಎಂಡಿಗೆ ಬನ್ನಿ, ಇಲ್ಲಿನೂ ಅಷ್ಟೇ, ಇಲ್ಲಿಗೆ ನೋಡಿ ಈ 2 ಚೈನ್ ಹಾಕಿದ್ದೀರಲ್ವ, ಈ 2ನೇ ಚೈನಲ್ಲಿ ಲಾಕ್ ಮಾಡಬೇಕು. ನೀವು ಟರ್ನ್ ಮಾಡಿದ್ದೀರಲ್ವ, ಇಲ್ಲಿ 2ನೇ ಚೈನು, 2 ಚೈನು, ಈ 2ನೇ ಚೈನಲ್ಲಿ ಲಾಕ್ ಮಾಡಬೇಕು. ಆ ಥರ ಬರುತ್ತೆ. ಇದು ನೋಡಿ, ಈ 2 ಚೈನು, ಈ ಟರ್ನ್ ಮಾಡಿರೋ 2 ಚೈನು, ಈ ಚೈನಲ್ಲಿ ಎಂಡಿಗೆ ಬಂದಾಗ ತೋರಿಸ್ತೀನಿ. ಬೇಕಾದ್ರೆ ಇನ್ನೊಂದು ಸಾರಿ ಇಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಕೊನೆಯವರೆಗೂ ಬಂದಿದ್ದೀನಿ ನಾನು, ಎಂಡ್ವರೆಗೂ. ಎಂಡ್ ಗ್ಯಾಪಲ್ಲಿ ಮಾಡಿದ್ದೀನಿ ನೋಡಿ, ಈ ಥರ ಗ್ಯಾಪ್ಗಳೆಲ್ಲ ಮಾಡಿ ಇಲ್ಲಿ ಈ ಗ್ಯಾಪಲ್ಲಿ ಮಾಡಿದ್ದೀನಿ. ಈಗ ನೋಡಿ, ಇಲ್ಲಿ ಏನಿದೆ, ನೀವು ಇಲ್ಲಿ 2 ಚೈನ್ ಹಾಕಿ ಟರ್ನ್ ಮಾಡಿ ಈ ಗ್ಯಾಪಲ್ಲಿ ಮಾಡಿರೋದಲ್ವ, ಈ 2ನೇ ಚೈನಲ್ಲಿ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. 1 2 ಈ ಚೈನ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪ್ರತಿ ಎಂಡಲ್ಲೂ ಅದೇ ಥರ ಮಾಡ್ಕೋಬೇಕು ಅಷ್ಟೇ. ಎಂಡಲ್ಲಿ ಹೀಗೆ ಡಬಲ್ ಕ್ರೋಶೆ ಮಾಡಿ, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಬೇಕು. ವರ್ಕ್ ಟರ್ನ್ ಮಾಡಿ ಈ ಗ್ಯಾಪಲ್ಲಿ ಕ್ಲಸ್ಟರ್ ಸ್ಟಿಚ್ಚು. ಒಂದು ಮಾಡಿ ಲಾಕ್ ಮಾಡಿ, ಮತ್ತು 2 ಚೈನ್. ಈಗ ಇದೇ ಗ್ಯಾಪ್, ಈ ಗ್ಯಾಪ್ಗಳಲ್ಲೆಲ್ಲ ಮಾಡಿ, ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ಮಾಡಿ, ಇಲ್ಲಿ ನೋಡಿ 2 ಚೈನ್ ಹಾಕಿರೋದು ನೀವು, ಈ 2ನೇ ಚೈನಲ್ಲಿ ಲಾಕ್ ಮಾಡಿದರೆ ಇದು ಸ್ಟ್ರೈಟ್ ಆಗಿಬಿಡತ್ತೆ, ಹಿಂಗೆ ನಿಂತ್ಕೊಳ್ಳುತ್ತೆ. ಹಿಂಗೆ ಮಾಡ್ತಾ ಹೋಗ್ಬೇಕು ನೀವು ಪೂರ್ತಿ. ಇದು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು ನೀವು, ಉದ್ದನೂ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಅಗಲ ನೀವು ಫಸ್ಟ್ ಬೇಸ್ ಚೈನ್ ಎಷ್ಟು ಹಾಕ್ತೀರೋ ಅದರ ಮೇಲೆ ಇರುತ್ತೆ. ಆದರೆ 3 ಟೇಬಲ್ ಆಗಿ +2 ಮಾಡಿರ್ಬೇಕು ನೀವು ಚೈನು, 3 ಟೇಬಲ್ +2 ಈ ಥರ ಮಾಡ್ತಾ ಹೋದರೆ ಸರಿ ಹೋಗುತ್ತೆ. ಇದೊಂದು ಶಾಲ್ನ ಡಿಸೈನು. ನೀವು ಶಾಲ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ನಾನು ಸ್ವಲ್ಪ ಮಾಡಿದ್ದೀನಿ ಸ್ಯಾಂಪಲ್ಗೋಸ್ಕರ. ನೀವು ಇದನ್ನು ಫುಲ್ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ, ಅಗಲ ಉದ್ದ ಎಷ್ಟು ನಿಮಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಬೇಸ್ ಚೈನ್ ದೊಡ್ಡ ಮಾಡಿದರೆ ಅಗಲ ಆಗುತ್ತೆ, ಮೇಲೆ ಮಾಡ್ತಾ ಹೋದರೆ ಉದ್ದಾಗುತ್ತೆ. ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.